ಕೇಂದ್ರದಲ್ಲಿ ಅಧಿಕಾರ ಹಿಡಿಯಲು ಎನ್ಡಿಎ ಮತ್ತು ಇಂಡಿಯಾ ಒಕ್ಕೂಟದ ನಾಯಕರ ನಡುವೆ ಪೈಪೋಟಿ. ಎನ್ಡಿಎ ಪಕ್ಷಗಳನ್ನು ಒಗ್ಗೂಡಿಸಲು ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಇನ್ನಿಲ್ಲದ ಪ್ರಯತ್ನ. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಜೊತೆ ಶರದ್ ಪವಾರ್ ಸಂಪರ್ಕದಲ್ಲಿ. ಎನ್ಡಿಎ ಪಕ್ಷಗಳ ಜೊತೆ ಫೋನ್ ಮೂಲಕ ಮಾತುಕತೆ ನಡೆಸುತ್ತಿರುವ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ. ಇನ್ನೊಂದು ಕಡೆ ಪಾಟ್ನಾದಲ್ಲಿ ಕೂಡ ಒಂದು ಸುದ್ದಿ ಬರ್ತಾ ಇದೆ. ನಿತೀಶ್ ಕುಮಾರ್ ಮನೆಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸಾಮ್ರಾಟ್ ಚೌಧರಿಯನ್ನ ಕಳಿಸಿದ ಅಮಿತ್ ಶಾ. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರನ್ನ ಸೆಳೆಯಲು ಶರದ್ ಪವಾರ್ ಅವರ ಇನ್ನಿಲ್ಲದ ಪ್ರಯತ್ನ. ಸಂಜೆ 5:30ಕ್ಕೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸುದ್ದಿಗೋಷ್ಠಿ. ತೊಂಬತ್ತೇಳು ಸ್ಥಾನಗಳಲ್ಲಿ ಮುನ್ನಡೆ ದಾಖಲಿಸಿರುವ ಕಾಂಗ್ರೆಸ್ ಸಹಜವಾಗಿ ಖುಷಿಯಲ್ಲಿದೆ. 10 ವರ್ಷಗಳ ನಂತರ ಒಂದು ರಿವೈವಲ್ನ ಮುನ್ಸೂಚನೆಗಳು ಕಾಂಗ್ರೆಸ್ಗೆ ಸಿಗ್ತಾ ಇವೆ. ಸರಿಸುಮಾರು 45 ಸೀಟ್ಗಳನ್ನು 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚುವರಿಯಾಗಿ ಗೆದ್ದುಕೊಂಡಿದೆ. 14ರಲ್ಲಿ 45, 19ರಲ್ಲಿ 52, 2024ರಲ್ಲಿ 97. ಮತ್ತೊಮ್ಮೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ಪ್ರಸ್ತುತತೆ ಕಾಂಗ್ರೆಸ್ ಮತ್ತು ಪ್ರಾದೇಶಿಕ ಪಕ್ಷಗಳಿಗೆ ಬಂದಂತಿದೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್ 2 ರಾಷ್ಟ್ರೀಯ ಪಕ್ಷಗಳನ್ನು ಹೊರತುಪಡಿಸಿದರೆ ರಾಷ್ಟ್ರೀಯ ರಾಜಕಾರಣದ ಪ್ರಮುಖ ಪ್ಲೇಯರ್ಗಳಾಗಿ ಹೊರಹೊಮ್ಮಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ. ಬಿಹಾರ್ ಡಿಸಿಎಂ ಸಾಮ್ರಾಟ್ ಚೌಧರಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನಿವಾಸಕ್ಕೆ ಆಗಮನ. ಪಾಟ್ನಾದ 1A ನಿವಾಸ ಮಾರ್ಗ. ಎನ್ಡಿಎಗೆ ಬೆಂಬಲ ನೀಡುವಂತೆ ಸಾಮ್ರಾಟ್ ಚೌಧರಿ ಮನವಿ. ನಿತೀಶ್ ಕುಮಾರ್ ರತ್ತ ಎಲ್ಲ ರಾಜಕೀಯ ಪಕ್ಷಗಳ ಚಿತ್ತ. ರಾಜಕಾರಣದಲ್ಲಿ ಒಂದು ದಿನದಲ್ಲಿ ಪರಿಸ್ಥಿತಿಗಳು ಹೇಗೆ ಬದಲಾಗುತ್ತವೆ ಅನ್ನೋದಕ್ಕೆ ಇವತ್ತಿನ ಚಿತ್ರಣ ಪ್ರತ್ಯಕ್ಷ ಸಾಕ್ಷಿ. ಎಕ್ಸಿಟ್ ಪೋಲ್ಗಳು ಎನ್ಡಿಎ 350 ದಾಟ್ತವೆ ಅಂದಿದ್ವು. ಬಿಜೆಪಿಗೆ ಸ್ಪಷ್ಟ ಬಹುಮತವನ್ನು ಕೊಟ್ಟಿದ್ವು. ಆದರೆ ಉತ್ತರ ಪ್ರದೇಶದ ಮತದಾರ ಮತ್ತು ಪಶ್ಚಿಮ ಬಂಗಾಳದ ಮತದಾರರು ಬಿಜೆಪಿಗೆ ಅಂದುಕೊಂಡಷ್ಟು ಸೀಟ್ಗಳನ್ನು ಕೊಟ್ಟಿಲ್ಲ. ಬಿಹಾರದ ಡಿಸಿಎಂ ಸಾಮ್ರಾಟ್ ಚೌಧರಿ ನಿತೀಶ್ ಕುಮಾರ್ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಎನ್ಡಿಎಗೆ ಬೆಂಬಲ ನೀಡುವಂತೆ ಮನವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.